ತ್ರಿವರ್ಣ ನ್ಯೂಸ್ಗೆ ಸ್ವಾಗತ. ನಾನು BM ಹನೀಫ್. ಇದು ಹನಿ ಟ್ರ್ಯಾಕ್. ಸ್ನೇಹಿತರೆ, ಹೊಸ ವರ್ಷ 2026 ಶುರುವಾಗಿದೆ. ನಿಮಗೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಹೊಸ ವರ್ಷದ ಆರಂಭದ ಜೊತೆಗೆ ಸಿದ್ದರಾಮಯ್ಯ ಸರ್ಕಾರದ ಬಜೆಟ್ ಜ್ವರದ ಲಕ್ಷಣಗಳು ಕಾಣಿಸ್ತಾ ಇವೆ. 2026-27ರ ಬಜೆಟ್ ಮಂಡಿಸೋದಕ್ಕೆ ಅಧಿಕಾರಿಗಳ ಮಟ್ಟದಲ್ಲಿ ಲೆಕ್ಕಾಚಾರ ನಡೀತಾ ಇದೆ. ಈ ಸಲದ ಬಜೆಟ್ ಅನ್ನ ಸಿದ್ದರಾಮಯ್ಯ ಅವರೇ ಮಂಡಿಸ್ತಾರೆ ಅಂತ ಗ್ಯಾರಂಟಿ ಏನಿದೆ? ಬೆಳಗಾವಿ ಅಧಿವೇಶನ ಮುಗಿದ ತಕ್ಷಣ CM ಚೇಂಜ್ ಆಗ್ತಾರೆ ಅಂತ TV ಆಂಕರ್ಗಳು ಹೇಳ್ತಾ ಇದ್ರಲ್ವಾ? ಜನವರಿ 7ನೇ ತಾರೀಕಿನವರೆಗೆ ಕಾದು ನೋಡಿ ಅಂತ DKC ಕಡೆ MLAಗಳೇ ಹೇಳಿದ್ದಾರಲ್ವಾ? ಜನವರಿ 1ನೇ ದಿನವೇ ಸುಪ್ರಸಿದ್ಧ ಜ್ಯೋತಿಷಿಗಳು DKC CM ಆಗೋದು ಗ್ಯಾರಂಟಿ ಅಂತ ಭವಿಷ್ಯ ಹೇಳಿದ್ದಾರಲ್ವಾ? ಅಂತೆಲ್ಲ ಅಡ್ಡ ಪ್ರಶ್ನೆಗಳನ್ನು ನನಗೆ ಕೇಳಬೇಡಿ. ಇವೆಲ್ಲವೂ ಕೆಲವು TV ಆಂಕರ್ಗಳ ಗಿಣಿಶಾಸ್ತ್ರದ ಭವಿಷ್ಯದ ನುಡಿಗಳು, ರಾಜಕೀಯದ ವಾಸ್ತವ ಚಿತ್ರಣಗಳಲ್ಲ. ಯಾವ ಪಕ್ಷದ ಹೈಕಮಾಂಡ್ ಕೂಡ TV ಆಂಕರ್ಗಳು ಮತ್ತು TV ಜ್ಯೋತಿಷಿಗಳನ್ನು ನಂಬಿಕೊಂಡು ರಾಜಕೀಯ ನಿರ್ಧಾರ ಮಾಡೋದಿಲ್ಲ. ಈ ಮಾತನ್ನು ನಾನು ಕಳೆದ ನವೆಂಬರ್ನಲ್ಲಿ ಹೇಳಿದ್ದೆ, ಈಗಲೂ ಹೇಳ್ತಾ ಇದ್ದೀನಿ. ಈ ಸಲದ ಬಜೆಟ್ ಮಂಡಿಸೋದಕ್ಕೆ ಸಿದ್ದರಾಮಯ್ಯ ತಯಾರಿ ಮಾಡ್ತಾ ಇದ್ದಾರೆ. ನವೆಂಬರ್ನಲ್ಲೇ ಅವರು ಚೀಫ್ ಸೆಕ್ರೆಟರಿಗೆ ಈ ಬಗ್ಗೆ ಲಿಖಿತ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಸಾಮಾನ್ಯ ರಾಜಕೀಯ ಜ್ಞಾನ ಇರೋ ಯಾರಿಗೆ ಆದರೂ ಒಂದು ವಿಷಯ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಕೇರಳ ಸಹಿತ 4 ರಾಜ್ಯಗಳ ಅಸೆಂಬ್ಲಿ ಚುನಾವಣೆ ನಡೀತಾ ಇದೆ. ಈ ಚುನಾವಣೆಯನ್ನು ಮುಂದಿಟ್ಕೊಂಡು ಯಾವ ಪಕ್ಷದ ಹೈಕಮಾಂಡ್ ಕೂಡ CM ಬದಲಾವಣೆ ಮಾಡೋದಿಲ್ಲ. ಕಾಂಗ್ರೆಸ್ನಲ್ಲಿ ಈಗ ಒಂದು ವೇಳೆ DK ಶಿವಕುಮಾರ್ ಅವರೇ CM ಹುದ್ದೆಯಲ್ಲಿದ್ರೂ ಕೂಡ ಇದೇ ಆಗ್ತಿತ್ತು. ಈಗ ಸಿದ್ದರಾಮಯ್ಯ ಅವರು CM ಆಗಿರುವಾಗಲೂ ಕೂಡ ಇದೇ ಆಗುತ್ತೆ. ಅದಿರಲಿ, ನಿಮ್ಮ ಜೊತೆ ಮಾತಾಡೋದಕ್ಕೆ ಸಾಕಷ್ಟು ಮುಖ್ಯ ವಿಷಯಗಳಿವೆ. ಅದು ಕನ್ನಡಿಗರ ಭವಿಷ್ಯದ ವಿಷಯ. ಆ ಪ್ರಶ್ನೆಗಳ ಬಗ್ಗೆ ಈಗ ಮಾತಾಡೋಣ. ಮುಖ್ಯವಾದ ಪ್ರಶ್ನೆಗಳು ಹೀಗಿವೆ. 2026-27ರ ಕರ್ನಾಟಕ ಬಜೆಟ್ ಯಾವಾಗ ಮಂಡನೆ ಆಗುತ್ತೆ? ಈ ಬಜೆಟ್ನಲ್ಲಿ ಕನ್ನಡಿಗರ ಮೇಲೆ ಸಾಲದ ಹೊರೆ ಇನ್ನೂ ಎಷ್ಟು ಹೆಚ್ಚಾಗಬಹುದು? ಟ್ಯಾಕ್ಸ್ ಅನ್ನ ಎಷ್ಟು ಹೆಚ್ಚು ಹಾಕಬಹುದು? ಈ ಸಲ ಹಣಕಾಸಿನ ಸ್ಥಿತಿ ಸಾಕಷ್ಟು ಟೈಟ್ ಆಗಿರೋದ್ರಿಂದ ಸಿದ್ದರಾಮಯ್ಯ ತಮ್ಮ ಮಹತ್ವಾಕಾಂಕ್ಷೆಯ ಗ್ಯಾರಂಟಿ ಸ್ಕೀಮ್ಗಳಿಗೆ ಕತ್ತರಿ ಹಾಕ್ತಾರ? ನೇರವಾಗಿ ವಿಷಯಕ್ಕೆ ಬರ್ತೀನಿ. ಆದರೆ ಅದಕ್ಕೂ ಮುನ್ನ ಒಂದೇ ಒಂದು ಮಾತು, ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎಂದಾದಲ್ಲಿ ಈಗಲೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಸ್ನೇಹಿತರೆ, ಸಾಮಾನ್ಯವಾಗಿ ಕರ್ನಾಟಕದ ಬಜೆಟ್ ಫೆಬ್ರವರಿ ತಿಂಗಳಲ್ಲಿ ಮಂಡನೆ ಆಗುತ್ತೆ. ಆದರೆ ಕಳೆದ ವರ್ಷ ಸಿದ್ದರಾಮಯ್ಯ ಬಜೆಟ್ ಮಂಡನೆ ಮಾಡಿದ್ದು ಮಾರ್ಚ್ 7ನೇ ತಾರೀಕಿಗೆ. ಈ ಸಲ ನವೆಂಬರ್-ಡಿಸೆಂಬರ್ ತಿಂಗಳಲ್ಲಿ ಬರೀ ಒಣ ರಾಜಕೀಯದಲ್ಲೇ ಕಾಲ ಕಳೆದು ಹೋಗಿದೆ. ವಾಸ್ತವವಾಗಿ ಚಳಿಗಾಲದ ಬಜೆಟ್ ಅಧಿವೇಶನ ಮುಗಿದಾಕ್ಷಣ ಪ್ರೀ ಬಜೆಟ್ ಚರ್ಚೆಗಳು ಶುರುವಾಗಬೇಕಾಗಿತ್ತು. ಉದ್ಯಮಿಗಳ ಜೊತೆಗೆ, ಕೃಷಿಕರ ಜೊತೆಗೆ, ವಿವಿಧ ಇಲಾಖೆಯ ಮುಖ್ಯಸ್ಥರ ಜೊತೆಗೆ, ನಾಗರಿಕ ಸಂಘಟನೆಗಳ ಜೊತೆಗೆ, ಅರ್ಥಶಾಸ್ತ್ರಜ್ಞರ ಜೊತೆಗೆ, ಅಧಿಕಾರಿಗಳ ಜೊತೆಗೆ, ಹೀಗೆ ಪ್ರೀ ಬಜೆಟ್ಗೆ ಬೇರೆ ಬೇರೆ ರೀತಿಯ ಆಯಾಮಗಳಿವೆ. ಈ ಸಲ ಇಂತಹ ಪೂರ್ವ ಸಿದ್ಧತೆ ಇನ್ನೂ ಶುರುವಾಗಿಲ್ಲ. ಹಾಗಾಗಿ ಈ ಸಲದ ಅಂದರೆ 2026-27ರ ಬಜೆಟ್ ಮಂಡನೆ ಕೂಡ ಮಾರ್ಚ್ ತಿಂಗಳಲ್ಲಿ ನಡೀಬಹುದು ಅನಿಸುತ್ತೆ. ಕಳೆದ ಸಲದ ಸಿದ್ದರಾಮಯ್ಯ ಬಜೆಟ್ನ ಒಟ್ಟು ಅಂದಾಜು ಮೊತ್ತ 4.09 ಲಕ್ಷ ಕೋಟಿ ರೂಪಾಯಿ ಆಗಿತ್ತು. ಒಟ್ಟು ಬಜೆಟ್ನಲ್ಲಿ 3.12 ಲಕ್ಷ ಕೋಟಿ ರೂಪಾಯಿ ರೆವಿನ್ಯೂ ಖರ್ಚಿಗೆ ಹೋಗುತ್ತೆ. ಬಂಡವಾಳದ ಖರ್ಚು ಅಂದ್ರೆ ಅಭಿವೃದ್ಧಿಯ ಕೆಲಸಗಳಿಗೆ ಖರ್ಚು 71,336 ಕೋಟಿ ರೂಪಾಯಿ ಉಳಿತದೆ. ಸರ್ಕಾರದ ಸಾಲ ಮರುಪಾವತಿಗೆ 26,474 ಕೋಟಿ ರೂಪಾಯಿ ಎತ್ತಿಟ್ಟಿದ್ದೀನಿ ಅಂತ ಸಿದ್ದರಾಮಯ್ಯ ಕಳೆದ ಬಜೆಟ್ ಭಾಷಣದಲ್ಲಿ ಹೇಳಿದ್ದಾರೆ. ಖರ್ಚು ಮತ್ತು ವೆಚ್ಚದ ನಡುವಿನ ಈ ಗ್ಯಾಪ್ ಇದೆಯಲ್ಲ, ಇದನ್ನ ಸರಿತೂಗಿಸೋದಕ್ಕೆ ಸುಮಾರು 1.16 ಲಕ್ಷ ಕೋಟಿ ರೂಪಾಯಿಯನ್ನ ಸಾಲ ಮಾಡ್ತೀನಿ ಅಂತ ಕೂಡ ಸಿದ್ದರಾಮಯ್ಯ ಹೇಳಿದ್ದಾರೆ. ಈಗ ಕರ್ನಾಟಕ ಸರ್ಕಾರದ ಒಟ್ಟು ಸಾಲ ಎಷ್ಟಿದೆ? 2025-26ರಲ್ಲಿ ಅಂದ್ರೆ ಕಳೆದ ಆರ್ಥಿಕ ವರ್ಷದಲ್ಲಿ ರಾಜ್ಯ ಸರ್ಕಾರದ ಒಟ್ಟು ಸಾಲ 7.65 ಲಕ್ಷ ಕೋಟಿ ರೂಪಾಯಿ ಆಗಲಿದೆ. ಇದನ್ನು ಸಿದ್ದರಾಮಯ್ಯ ಅವರೇ ಬಜೆಟ್ ನಲ್ಲಿ ಹೇಳಿದ್ದಾರೆ. ಇಷ್ಟೊಂದು ಸಾಲ ಏಕೆ ಮಾಡ್ತೀರಿ? ದೇಶದಲ್ಲಿ ಮಹಾರಾಷ್ಟ್ರ ಸರ್ಕಾರದ ಬಿಟ್ಟರೆ ಕರ್ನಾಟಕದ ಅತ್ಯಧಿಕ ದೊಡ್ಡ ಸಾಲ ಇದೆಯಲ್ವಾ? ಇದು ಆರ್ಥಿಕ ಅಶಿಸ್ತು ಆಗಲ್ವಾ ಅಂತ ಕೆಲವು ಪತ್ರಕರ್ತರು ಅವಾಗ ಪ್ರಶ್ನೆ ಮಾಡಿದ್ರು. ಕರ್ನಾಟಕ ಆರ್ಥಿಕ ಜವಾಬ್ದಾರಿ ಕಾಯ್ದೆ ಅಂತ ಇದೆ. ಅದ್ರ ಪ್ರಕಾರ ರಾಜ್ಯದ ಒಟ್ಟು ಆಂತರಿಕ ಉತ್ಪಾದನೆಯ 25%ರಷ್ಟನ್ನ ಸರ್ಕಾರ ಸಾಲ ಮಾಡಬಹುದು. ನಮ್ಮ ಸರ್ಕಾರದ ಒಟ್ಟು ಸಾಲ 24.91% ಅಷ್ಟೇ ಇದೆ. ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಅನ್ನ ನಾವು ಮೀರಿಲ್ಲ ಅಂತ CM ಸಿದ್ದರಾಮಯ್ಯ ಆವಾಗ ಉತ್ತರ ಕೊಟ್ಟಿದ್ರು. ಇರಲಿ, ನಿಯಮ ಪ್ರಕಾರ ಅವರು ಸರಿ ಇದ್ದಾರೆ. ಆದರೆ ರಾಜ್ಯ ಸರ್ಕಾರ ಅಭಿವೃದ್ಧಿ ಕಾರ್ಯಗಳಿಗೆ ಏಕೆ ಇಷ್ಟೊಂದು ಕಡಿಮೆ ಹಣ ಖರ್ಚು ಮಾಡಬೇಕಾಗಿ ಬರ್ತಾ ಇದೆ? ನಮ್ಮ ಸಾಲ ವಿಪರೀತ ಏರ್ತಾ ಇದೆಯಲ್ವಾ? ಅದರ ಮಧ್ಯೆ ಗ್ಯಾರಂಟಿ ಸ್ಕೀಮ್ಗಳಿಗೆ ಪ್ರತಿ ವರ್ಷ 51,034 ಕೋಟಿ ರೂಪಾಯಿ ಖರ್ಚು ಮಾಡೋ ಅಗತ್ಯ ಇದೆಯಾ?
ಅಂತ ಯಾರಾದರೂ ಈಗ ಪ್ರಶ್ನೆ ಕೇಳಬಹುದು, ಅದರಲ್ಲಿ ತಪ್ಪೇನಿಲ್ಲ. ಈಗ ಸುಮಾರು 90,428 ಕೋಟಿ ರೂಪಾಯಿ ಆರ್ಥಿಕ ಕೊರತೆ ರಾಜ್ಯ ಸರ್ಕಾರದ ಮೇಲೆ ಇದೆ. ಇದು ರಾಜ್ಯದ ಒಟ್ಟು ದೇಶೀಯ ಉತ್ಪಾದನೆಯ 3% ಕೆಳಗೆ ಇದೆ ಅಂತ ಹೇಳೋದು ನಿಜ. ಆದರೆ ಈ ಸಾಲದ ಶೂಲ ಹೆಚ್ಚಾಗ್ತಾ ಇರೋದನ್ನು ತಪ್ಪಿಸುವುದಕ್ಕೆ ಆಗಲ್ವಾ? ಈ ಪ್ರಶ್ನೆ ಕೂಡ ಅತ್ಯಂತ ಮಹತ್ವದ್ದು. ಈಗ 51,034 ಕೋಟಿ ರೂಪಾಯಿ ಪುಕ್ಕಟೆ ಭಾಗ್ಯಗಳಿಗೆ ಹೋಗ್ತಾ ಇದೆ. ಅದೇ ವೇಳೆ 26,474 ಕೋಟಿ ರೂಪಾಯಿ ಸಾಲದ ಅಸಲು ಕಟ್ಟೋದಕ್ಕೆ ಹೋಗಿದೆ. ಇದರ ಮೇಲೆ ಬಡ್ಡಿ ಬೇರೆ ಕಟ್ಟಬೇಕು. ಅಂದ್ರೆ ರಾಜ್ಯದ ಪ್ರತಿಯೊಬ್ಬ ಪ್ರಜೆಯ ಮೇಲೂ ಈಗ ಸುಮಾರು 1 ಲಕ್ಷ ರೂಪಾಯಿ ಒಬ್ಬೊಬ್ಬನ ತಲೆ ಮೇಲೆ ಸಾಲದ ಹೊರೆ, ಸರ್ಕಾರದ ಸಾಲದ ಹೊರೆ ಇದೆ. ಸರ್ಕಾರಿ ನೌಕರರ ಸಂಬಳ, ಅವರ ಬೇರೆ ಬೇರೆ ಸೌಲಭ್ಯಗಳು, ಪೆನ್ಷನು, ಕಾಮಗಾರಿ ಮೇಲಿನ ಖರ್ಚು, ಇದೆಲ್ಲವೂ ಕೂಡ ಬಜೆಟ್ನ ದೊಡ್ಡ ಪಾಲು ನುಂಗ್ತಾ ಇದೆ. ಜನರ ಮೇಲೆ ತೆರಿಗೆಯ ಭಾರ ಈಗಾಗಲೇ ಹೆಚ್ಚಾಗಿದೆ. ಇದರಿಂದಾಗಿ ಬಂಡವಾಳದ ಮೇಲಿನ ಹೂಡಿಕೆ ಕಡಿಮೆ ಆಗ್ತಾ ಇದೆ. ಅಂದ್ರೆ ಸರ್ಕಾರಕ್ಕೆ ಹೊಸ ಆದಾಯ ತರುವಂತ ಆಸ್ತಿಗಳು ಕ್ರಿಯೇಟ್ ಆಗ್ತಾ ಇಲ್ಲ. ಹಾಗಾಗಿ ಈ ವರ್ಷ ರಾಜ್ಯ ಸರ್ಕಾರದ ಸಾಲದ ಹೊರೆ ರಾಜ್ಯದ ಒಟ್ಟು ದೇಶೀಯ ಉತ್ಪಾದನೆಯ 27% ದಾಟಬಹುದು ಅಂತ ಆರ್ಥಿಕ ತಜ್ಞರು ಈಗ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಒಂದು ವೇಳೆ ಹಾಗೆ ಆದ್ರೆ ಪ್ರವಾಹ, ಬರಗಾಲ ಪರಿಹಾರ ಮುಂತಾದ ತುರ್ತು ಖರ್ಚಿಗೆ ಸರ್ಕಾರದಲ್ಲಿ ದುಡ್ಡಿರೋದಿಲ್ಲ. ಈಗಾಗಲೇ ಸರ್ಕಾರ ತನ್ನ ದಿನನಿತ್ಯದ ಖರ್ಚಿಗೆ ಸಾಲದ ಮೇಲೆ ಡಿಪೆಂಡ್ ಆಗಿದೆ. ಕೇಂದ್ರ ಸರ್ಕಾರ ಬೇರೆ ಮೊನ್ನೆ ಒಂದು ಕಾನೂನು ಮಾಡಿದೆ. ನರೇಗಾದ ಖರ್ಚು ಏನಿದೆ ಅದರದ್ದು 40% ರಾಜ್ಯ ಸರ್ಕಾರದವರು ನೀವೇ ಹಾಕಿ ಅಂತ ಕೇಂದ್ರ ಸರ್ಕಾರ ಕಾನೂನು ತಂದಿದೆ. ಪರಿಸ್ಥಿತಿ ಹೀಗಿರುವಾಗ ಖರ್ಚು ಕಡಿಮೆ ಮಾಡೋದು ಅನಿವಾರ್ಯ. ಸಿದ್ದರಾಮಯ್ಯ ಅವರ ಬಳಿ ಖರ್ಚು ಕಡಿಮೆ ಮಾಡೋದಕ್ಕೆ ಯಾವ ದಾರಿ ಇದೆ? ಒಂದೋ ಜನರ ಮೇಲೆ ಮತ್ತಷ್ಟು ಟ್ಯಾಕ್ಸ್ ಹಾಕಬೇಕು, ಪೆಟ್ರೋಲ್ನ ಮೇಲೆ ಟ್ಯಾಕ್ಸ್ ಹೆಚ್ಚು ಮಾಡಬೇಕು, ಅಥವಾ ಉಚಿತ ಭಾಗ್ಯಗಳ ಗ್ಯಾರಂಟಿ ಸ್ಕೀಮ್ಗಳಿಗೆ ಅಲ್ಲಲ್ಲಿ ಕತ್ತರಿ ಹಾಕಬೇಕು. ಇದು ಎರಡೇ ದಾರಿ ಸಿದ್ದರಾಮಯ್ಯ ಅವರ ಮುಂದೆ ಇದೆ. ಇದು ಅರ್ಥಶಾಸ್ತ್ರಜ್ಞರು ಈಗ ಹೇಳ್ತಾ ಇರುವಂತಹ ಮಾತು. ಈಗಾಗಲೇ ಬಜೆಟ್ ಸಮಯದಲ್ಲಿ ಟೈಟ್ ರೋಪ್ ಬ್ಯಾಲೆನ್ಸ್ ಮಾಡ್ತಾ ಇರುವಂತಹ ಸಿದ್ದರಾಮಯ್ಯ ಈ ಸಲ ಅಂದ್ರೆ ಮುಂದಿನ ಬಜೆಟ್ನಲ್ಲಿ ಎಲ್ಲೆಲ್ಲಿ ಕತ್ತರಿ ಹಾಕ್ತಾರೆ, ಜನರ ಜೇಬಿಗೆ ಕತ್ತರಿ ಹಾಕ್ತಾರಾ ಅಥವಾ ಗ್ಯಾರಂಟಿ ಸ್ಕೀಮಿಗೆ ಕತ್ತರಿ ಹಾಕ್ತಾರಾ ಅನ್ನೋದನ್ನ ಕಾದು ನೋಡಬೇಕು. ಸ್ನೇಹಿತರೆ, ಇದಾಗಿದೆ ಇವತ್ತಿನ ಹನಿ ಟ್ರ್ಯಾಕ್. ಇನ್ನೊಂದು ವಿಷಯ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೇನೆ. ತ್ರಿವರ್ಣ ನ್ಯೂಸ್ನ ಸ್ಪೆಷಲ್ ಸ್ಟೋರಿಗಳನ್ನು ನೋಡ್ತಾ ಇರಿ. ನಮಸ್ಕಾರ.